ಕಾಂಗ್ರೆಸ್ ಸರ್ಕಾರ ಏನು ನಮ್ಮ ಅಧಿಕಾರಕ್ಕೆ ಬರಕ್ ಮುಂಚೆ ನಮ್ಮ ಕಾಂಗ್ರೆಸ್ ಗ್ಯಾರಂಟಿ ಕಾರ್ಡ್ ಅಂತೇಳಿ ಗ್ಯಾರಂಟಿ ಕಾರ್ಡ್ ಅನ್ನ ಕೊಟ್ರು. ಕಾಂಗ್ರೆಸ್ ಗ್ಯಾರಂಟಿ ಕಾರ್ಡ್ ಅಲ್ಲಿ ಗೌರವಾನ್ವಿತ ಮುಖ್ಯಮಂತ್ರಿಗಳು, ಇವತ್ತಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಮತ್ತು ಇವತ್ತಿನ ಉಪಮುಖ್ಯಮಂತ್ರಿಗಳು ಕೆಪಿಸಿಸಿ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಸಾಹೇಬರು ಸೈನ್ ಹಾಕಿದ್ರು. ಈ ಗ್ಯಾರಂಟಿ ಕಾರ್ಡ್ ಅಲ್ಲಿ ಏನ್ ಹೇಳಿದ್ರು ಅಂತ ಹೇಳ್ತೀನಿ ಸರ್ ನಾನು. ಕಾಂಗ್ರೆಸ್ನ ಗ್ಯಾರಂಟಿ ಗೃಹಲಕ್ಷ್ಮಿ ಕುಟುಂಬದ ಮಹಿಳೆಗೆ ಪ್ರತಿ ತಿಂಗಳು 2,000 ರೂಪಾಯಿ ಕೊಡ್ತೀವಿ. ಏನಕ್ಕೆ 2,000 ರೂಪಾಯಿ ಕೊಡ್ತೀವಿ ಅಂದ್ರೆ ಗ್ಯಾಸ್ ಸಿಲಿಂಡರ್ಗೆ 500 ರೂಪಾಯಿ, ಜಿಎಸ್ಟಿ ಪರಿಹಾರಕ್ಕೆ 500 ರೂಪಾಯಿ, ಬೆಲೆ ಏರಿಕೆಯ ಪರಿಹಾರಕ್ಕೆ 1,000 ರೂಪಾಯಿ ಅಂತ ಹೇಳಿ ಘೋಷಣೆ ಮಾಡಿದಂತ ಯೋಜನೆ ಇದು. ಇದನ್ನ ಸೈನ್ ಹಾಕಿ ಚಾಮುಂಡೇಶ್ವರಿ ತಾಯಿ ದೇವಸ್ಥಾನದಲ್ಲಿ ಇಟ್ಟು ಪ್ರತಿ ಮನೆಗೂ ನಮ್ಮ ತಾಲೂಕಲ್ಲೂ ಬಂದು ಹಂಚಿ ಎಲೆಕ್ಷನ್ ಮಾಡಿದಂಥದ್ದು. ಇವತ್ತು ಜಿಎಸ್ಟಿ ಕೇಂದ್ರ ಸರ್ಕಾರ ದಿಟ್ಟವಾದಂತಹ ಹೆಜ್ಜೆಯನ್ನ ತಗೊಂಡು ಇವತ್ತು ಜಿಎಸ್ಟಿಯನ್ನ ಕಮ್ಮಿ ಮಾಡಿ ಜಿಎಸ್ಟಿಯನ್ನ ಇಳಿಸಿದ್ದಾರೆ. ಇದ್ರ ಜೊತೆಗೆ ಏನು 1,000 ರೂಪಾಯಿ ಬೆಲೆ ಏರಿಕೆಗೆ ಅಂತ ಹೇಳಿ ಕಾಂಗ್ರೆಸ್ನವರು ಹೇಳುದು. ಏನು ಬಿಜೆಪಿ ಸರ್ಕಾರದ ಮೇಲೆ ಬೆಲೆ ಏರಿಕೆ ಆಪಾದನೆಯನ್ನ ಹೇಳಿ ಇವರು ಕಾಂಗ್ರೆಸ್ನ ಸರ್ಕಾರ ಬಂದಂತ. ಕಾಂಗ್ರೆಸ್ನವ್ರು ಬಂದ ಮೇಲೆ ಬೆಲೆ ಏರಿಕೆಯನ್ನ ಏನ್ ಮಾಡಿದ್ದಾರೆ? ಹಾಲಿನ ದರ ಇದುವರೆಗೂ ಹಾಲಿನ ದರವನ್ನ ಹೆಚ್ಚಳ ಮಾಡಿದ್ದಾರೆ 35ರಿಂದ 40%. ಪೆಟ್ರೋಲ್ ಡೀಸೆಲ್ ದರವನ್ನ 3 ರೂಪಾಯಿ ಪೆಟ್ರೋಲ್ ದರ, 5 ರೂಪಾಯಿ ಅದಕ್ಕೆ 500 ನೀವೇ ಕೊಡ್ತಾ ಇದೀರಲ್ಲ, ಅದು ಬಿಟ್ಟು ಜಾಸ್ತಿ ಮಾಡಿರೋದು. ಆಮೇಲೆ ಅದನ್ನ ಅಲ್ಲಿ ಚರ್ಚೆ ಮಾಡ್ಲಿ. ಪೆಟ್ರೋಲ್ ಡೀಸೆಲ್ ದರ ರಾಜ್ಯ ಸರ್ಕಾರ ಪೆಟ್ರೋಲ್ ದರವನ್ನ 3 ರೂಪಾಯಿ, ಡೀಸೆಲ್ ದರವನ್ನ 5 ರೂಪಾಯಿ 2 ಪೈಸೆ, ಬಸ್ ಪ್ರಯಾಣಿಕರ ದರ 15% ಹೆಚ್ಚಳ, ವಾಹನಗಳ ನೋಂದಣಿ ಶುಲ್ಕ ಮತ್ತು ವಿದ್ಯುತ್ ಚಾಲಿತ ವಾಹನಗಳಿಗೆ 15% ತೆರಿಗೆ ಹೆಚ್ಚಳ, ಕಾವೇರಿ ಕುಡಿಯುವ ನೀರಿನ ದರದ ಮೇಲೆ 30% ಹೆಚ್ಚಳ, ಒಳಚರಂಡಿ ದಂಡದ ಮೇಲೆ 25% ಹೆಚ್ಚಳ, ಮದ್ಯದ ದರದ ಮೇಲೆ 10ರಿಂದ 20% ಹೆಚ್ಚಳ, ಮದ್ಯದ ಲೈಸೆನ್ಸ್ ಶುಲ್ಕದ ಮೇಲೆ 50% ಹೆಚ್ಚಳ, ವಿದ್ಯುತ್ ದರದ ಮೇಲೆ ಹೆಚ್ಚಳ, ಮೆಟ್ರೋ ಪ್ರಯಾಣ ದರದ ಮೇಲೆ ಹೆಚ್ಚಳ, ಆಸ್ತಿಗಳ ಮಾರ್ಗಸೂಚಿ ದರದ ಮೇಲೆ ಹೆಚ್ಚಳ, ಸ್ಟಾಂಪ್ ಡ್ಯೂಟಿ ಹೆಚ್ಚಳ, ವೃತ್ತಿ ತೆರಿಗೆ ಹೆಚ್ಚಳ, ಸರ್ಕಾರಿ ಕಾಲೇಜುಗಳ ಶೈಕ್ಷಣಿಕ ಶುಲ್ಕ ಹೆಚ್ಚಳ, ಸರ್ಕಾರಿ ಆಸ್ಪತ್ರೆಗಳ ಸೇವಾ ಶುಲ್ಕವನ್ನ ಹೆಚ್ಚಳ, ಮೃಗಾಲಯಗಳ ಪ್ರವೇಶ ಶುಲ್ಕವನ್ನ ಹೆಚ್ಚಳ, ಕಾರ್ಮಿಕ ಕಲ್ಯಾಣ ನಿಧಿಗಳ ಶುಲ್ಕ ಹೆಚ್ಚಳ, ಕಾರ್ಮಿಕ ಇಲಾಖೆಯ ಅಂಗಡಿಗಳ ಲೈಸೆನ್ಸ್ ಶುಲ್ಕ ಹೆಚ್ಚಳ, ಬಿಬಿಎಂಪಿ ನಕ್ಷೆ ಮಂಜೂರಾತಿ ಶುಲ್ಕ ಹೆಚ್ಚಳ, ಬಿಬಿಎಂಪಿ ಕಸದ ತೆರಿಗೆ. ನಮ್ಮ ರಾಜ್ಯದ ಜನತೆ ನಮ್ಮ ತೆರಿಗೆ ಎಷ್ಟು ಹೆಚ್ಚಳ ಮಾಡಿದ್ವಿ, ನಮಗ್ ಬರುವಂತ ಜಿಎಸ್ಟಿಪಿ ಏನಾಯ್ತು, ನಮಗ್ ಬರುವಂತ ಜಿಎಸ್ಟಿ ಏನಾಯ್ತು, ಇದ್ಯಾವುದನ್ನ ಕೇಳೋಂತ ಜನ ಅಲ್ಲ. ಕರ್ನಾಟಕ ರಾಜ್ಯ ಇವತ್ತು ಸುಭದ್ರವಾಗಿದೆ. ಈಗ ತಾನೇ ರಿಜ್ವಾನ್ ಅವರು ಹೇಳಿದ್ರು, ಇಡೀ ದೇಶದಲ್ಲಿ ಮಹಾರಾಷ್ಟ್ರದ ನಂತರ ಅತಿ ಹೆಚ್ಚು ಕಾರ್ಪೊರೇಟ್ ಟ್ಯಾಕ್ಸ್, ನಾನ್ ಕಾರ್ಪೊರೇಟ್ ಟ್ಯಾಕ್ಸ್, ಜಿಎಸ್ಟಿ ರೆವೆನ್ಯೂ, ಸರ್ವಿಸ್ ಸೆಕ್ಟರ್ ರೆವೆನ್ಯೂ ಕೊಡ್ತಿರುವಂತದ್ದು ಇವತ್ತು ನಮ್ಮ ಕರ್ನಾಟಕ ರಾಜ್ಯ. ಕರ್ನಾಟಕ ರಾಜ್ಯದಲ್ಲಿ ತೆರಿಗೆಗೆ ಎಲ್ಲೂ ತೊಂದರೆ ಇಲ್ಲ. ಉತ್ತಮವಾಗಿ ತೆರಿಗೆದಾರರು ತಮ್ಮ ತೆರಿಗೆಯನ್ನ ಪಾವತಿ ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಇವತ್ತು ಬಂದಿರುವಂತಹ ಸಮಸ್ಯೆ, ಪ್ರಿಂಟ್ ಮ್ಯಾಗಝಿನ್ ಅವರು ನಿನ್ನೆ ಒಂದು ಆರ್ಟಿಕಲ್ ಅನ್ನ ಹಾಕಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ a government that borrows to consume is not governing. It is mortgaging Kannadiga's future to fund its own electoral survival ಅಂತ ಕೊಟ್ಟಿದ್ದಾರೆ. ಏನಿದ್ರ ಅರ್ಥ? ರಾಜ್ಯ ಸರ್ಕಾರ ತಮ್ಮ ಚುನಾವಣೆಗಳಿಗೋಸ್ಕರ, ತಮ್ಮ ಚುನಾವಣೆಯ ಉಳಿವಿಗೋಸ್ಕರ ಗ್ಯಾರಂಟಿಗಳನ್ನ ಕೊಟ್ಟು ನಮ್ಮ ರಾಜ್ಯದ ಜನತೆಯ ಅವರ ಭವಿಷ್ಯವನ್ನ ಇವತ್ತು ಅಡವನ್ನ ಇಡೋ ರೀತಿಯಲ್ಲಿ ಇವತ್ತು ಸಾಲಗಳನ್ನ ಮಾಡ್ತಿದ್ದಾರೆ. ಕರ್ನಾಟಕ ಡಸ್ ನಾಟ್ ಹ್ಯಾವ್ ಅ ರಿಸೋರ್ಸ್ ಪ್ರಾಬ್ಲಮ್, ಇಟ್ ಹ್ಯಾಸ್ ಅ ಗವರ್ನೆನ್ಸ್ ಪ್ರಾಬ್ಲಮ್ ಅಂತ ಹೇಳಿ ಆರ್ಟಿಕಲ್ ಅನ್ನ ಬರೆದಿರುವಂತದ್ದು. ರಿಸೋರ್ಸ್ ಅಲ್ಲಿ ನಮ್ಮ ರಾಜ್ಯಕ್ಕೆ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ, ಆದ್ರೆ ಅದನ್ನ ಸಮರ್ಪಕವಾಗಿ ಬಳಸ್ಕೊಳ್ಳೋದ್ರಲ್ಲಿ ನಮ್ಮ ಈ ಬಾರಿ ಸರ್ಕಾರ ಎಡವಿದೆ ಅಂತ ಹೇಳ್ತಾ, ನಮ್ಮ ಕಾಂಗ್ರೆಸ್ನ ಸರ್ಕಾರ ಮುಗಿಸ್ತೆ ಸರ್, ಕಾಂಗ್ರೆಸ್ನ ಸರ್ಕಾರ ಅಧಿಕಾರಕ್ಕೆ ಬರಕ್ ಮುಂಚೆ ಬೇಕಾದಷ್ಟು ಭರವಸೆಗಳನ್ನ ಕೊಟ್ಟು ಬಂದಿರುವಂತ. ಕಳೆದ ಬಾರಿ ಗೌರವಾನ್ವಿತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ನುಡಿದಂತೆ ನಡೆದಿದ್ದೇವೆ ಅಂತ ಹೇಳಿ ಎಲ್ಲಾ ಕಡೆ ಉತ್ತಮವಾಗಿ ಪ್ರಚಾರವನ್ನ ಮಾಡಿ 2013ರಿಂದ 18 ಗವರ್ನೆನ್ಸ್ ಕೊಟ್ಟರು.